2026ನೇ ವರ್ಷದ ಮೊದಲ ಸಂಕಷ್ಟಹರ ಚತುರ್ಥಿಯು ಜನವರಿ ತಿಂಗಳ 6ನೇ ತಾರೀಕು ಮಂಗಳವಾರದಂದು ಬಂದಿದೆ. ಮಂಗಳವಾರದ ದಿನ ಸಂಕಷ್ಟ ಚತುರ್ಥಿ ಕೂಡಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ. ಇದು ಸಾಮಾನ್ಯ ಸಂಕಷ್ಟಿಗಳಿಗಿಂತಲೂ ದುಪ್ಪಟ್ಟು ಶಕ್ತಿಯನ್ನು ಹೊಂದಿರುವ ದಿನವಾಗಿದೆ. ಈ ದಿನ ಗಣೇಶನ ಪೂಜೆ ಮಾಡಿಕೊಳ್ಳುವುದರಿಂದ ದಾಂಪತ್ಯ ಸಮಸ್ಯೆಗಳು, ಹಣಕಾಸಿನ ತೊಂದರೆಗಳು, ಶತ್ರುಬಾಧೆಗಳು, ಆರೋಗ್ಯದ ಸಮಸ್ಯೆಗಳು ಹಾಗೂ ವಿದ್ಯೆ ಮತ್ತು ಉದ್ಯೋಗದಲ್ಲಿರುವ ಅಡೆತಡೆಗಳು ಬಹುಬೇಗನೆ ದೂರವಾಗುತ್ತವೆ. ಈ ಸಂಕಷ್ಟಿಯ ಸಮಯವು ಜನವರಿ 6ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 8:01 ಪ್ರಾರಂಭವಾಗಿ ಜನವರಿ 7ನೇ ತಾರೀಕು ಬುಧವಾರ ಬೆಳಿಗ್ಗೆ 6:52 ಇರುತ್ತದೆ. ಜನವರಿ 6ನೇ ತಾರೀಕು ಮಂಗಳವಾರ ರಾತ್ರಿ ಚಂದ್ರೋದಯದ ಸಮಯ 9:15 ಈ ದಿನ ಉಪವಾಸದೊಂದಿಗೆ ಸಂಕಷ್ಟಿಯನ್ನು ಆಚರಿಸಿದರೆ 21 ಸಂಕಷ್ಟಿಗಳನ್ನು ಆಚರಿಸಿದ ಪುಣ್ಯಫಲ ಲಭಿಸುತ್ತದೆ. ಯಾರು ಈ ಅಂಗಾರಕ ಸಂಕಷ್ಟಿಯನ್ನು ಭಕ್ತಿಯಿಂದ ಆಚರಿಸುತ್ತಾರೋ ಅವರಿಗೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಹಾಗೂ ಕೋರ್ಟ್ ಕೇಸುಗಳಲ್ಲಿ ಜಯ ಸಿಗುತ್ತದೆ. ಮದುವೆ ವಿಳಂಬವಾಗುತ್ತಿದ್ದರೆ ಅತಿ ಸಮೀಪದಲ್ಲೇ ಮದುವೆ ಭಾಗ್ಯ ಕೂಡಿಬರುತ್ತದೆ. ಸಾಲದ ಬಾಧೆ ಹೆಚ್ಚಾಗಿದ್ದರೆ ಅದನ್ನು ತೀರಿಸಲು ಗಣೇಶನ ಅನುಗ್ರಹ ಲಭಿಸುತ್ತದೆ. ಪೂಜೆಯ ವಿಧಿ ವಿಧಾನಗಳನ್ನು ಗಮನಿಸುವುದಾದರೆ ಈ ದಿನ ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಅರಿಶಿನ, ಗಂಧ ಮತ್ತು ಕುಂಕುಮವನ್ನು ಹಚ್ಚಿ ಅಷ್ಟದಳದ ಚಿಕ್ಕ ರಂಗೋಲಿಯನ್ನು ಬರೆಯಬೇಕು. ರಂಗೋಲಿಯ ಮಧ್ಯಭಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ಸ್ವಸ್ತಿಕ್ ಗುರುತನ್ನು ಬರೆದುಕೊಳ್ಳಬೇಕು. ನಂತರ 21 ಸಂಖ್ಯೆಯ ಬಿಳಿ ಎಕ್ಕದ ಎಲೆಗಳನ್ನು ಈ ಮಣೆಯ ಮೇಲೆ ಇಟ್ಟು ಅಲಂಕರಿಸಬೇಕು. 21 ಎಂಬ ಸಂಖ್ಯೆಯು ಗಣಪತಿಗೆ ಅತ್ಯಂತ ಪ್ರಿಯವಾಗಿದೆ. ಈ ಎಲೆಗಳ ಮೇಲೆ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಮನೆಯಲ್ಲಿ ಶ್ವೇತಾರ್ಕ ಗಣೇಶನ ಮೂರ್ತಿ ಇದ್ದರೆ ಅದನ್ನು ತಪ್ಪದೇ ಪೂಜೆಯಲ್ಲಿ ಇರಿಸಬೇಕು. ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಪುಷ್ಪಗಳಿಂದ ಗಣೇಶನಿಗೆ ಅಲಂಕಾರ ಮಾಡಿ 21 ಗರಿಕೆಗಳನ್ನು ಅರ್ಪಿಸಬೇಕು. ವಿಶೇಷವಾಗಿ ಈ ಅಂಗಾರಕ ಸಂಕಷ್ಟಿಯ ದಿನದಂದು ಬಿಳಿ ಎಕ್ಕದ ಗಿಡದ ಬೇರನ್ನು ಮನೆಗೆ ತರುವುದು ಅತ್ಯಂತ ಅದೃಷ್ಟದ ಸಂಕೇತವಾಗಿದೆ. ಇದರಿಂದ ವಿಶೇಷ ಧನಲಾಭ ಹಾಗೂ ವಿಜಯಗಳು ಲಭಿಸುತ್ತವೆ. ಮನೆಗೆ ತಂದಂತಹ ಬಿಳಿ ಎಕ್ಕದ ಬೇರನ್ನು ನೀರಿನಿಂದ ಶುದ್ಧವಾಗಿ ತೊಳೆದು ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಗಣೇಶನ ಮುಂದೆ ಇಟ್ಟು ಪೂಜಿಸಬೇಕು. ಪೂಜೆಯ ನಂತರ ಈ ಬೇರನ್ನು ಮನೆಯಲ್ಲಿ ಹಣ ಇಡುವ ಜಾಗದಲ್ಲಿ ಅಥವಾ ಲಾಕರ್ನಲ್ಲಿ ಇಡಬೇಕು. ಇದರಿಂದ ಆ ಮನೆಯಲ್ಲಿ ಮಾಡುವ ಯಾವುದೇ ಕೆಲಸಗಳು ನಷ್ಟವನ್ನು ಕಾಣುವುದಿಲ್ಲ ಮತ್ತು ಕಾರ್ಯಸಿದ್ಧಿಯಾಗುತ್ತದೆ. ರಾತ್ರಿ ಚಂದ್ರೋದಯವಾದ ನಂತರ ಚಂದ್ರನನ್ನು ನೋಡುತ್ತಾ ಅರ್ಘ್ಯವನ್ನು ಅರ್ಪಿಸಬೇಕು. ಒಂದು ಚೊಂಬಿನಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಬಿಳಿ ಪುಷ್ಪಗಳನ್ನು ಹಾಕಿ ಚಂದ್ರನನ್ನು ನೋಡುತ್ತಾ ಯಾವುದಾದರೂ ಗಿಡದ ಮುಂದೆ ನಿಂತು ನೀರನ್ನು ಅರ್ಪಿಸಬೇಕು. ಈ ಸಮಯದಲ್ಲಿ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಒಂದು ವೇಳೆ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ನಿತ್ಯ ಪೂಜೆಯನ್ನು ಮಾಡುವಂತೆ ಗಣೇಶನನ್ನು ಆರಾಧಿಸಿ ಸಂಕಲ್ಪ ಮಾಡಿಕೊಳ್ಳಬಹುದು. ಪೂಜೆಯ ಸಮಯದಲ್ಲಿ ಓಂ ಗ್ಲೌಂ ಗಣಪತಯೇ ನಮಃ ಎಂದು ಪಠಿಸುವುದು ಅಥವಾ ಸಂಕಟನಾಶಕ ಗಣೇಶ ಸ್ತೋತ್ರವನ್ನು ಕೇಳುವುದು ಬಹಳ ಶ್ರೇಷ್ಠ. ಈ ವ್ರತದ ಮಹಿಮೆಯ ಬಗ್ಗೆ ಒಂದು ಪುರಾಣ ಕಥೆಯಿದೆ. ಹಿಂದೆ ರಾವಣಾಸುರನು ಅಹಂಕಾರದಿಂದ ಮೆರೆಯುತ್ತಿದ್ದಾಗ ಒಮ್ಮೆ ವಾಲಿಯು ಅವನನ್ನು ಹಿಡಿದು ಕಿಷ್ಕಿಂಧೆಗೆ ತಂದು ಕುತ್ತಿಗೆಗೆ ಹಗ್ಗ ಕಟ್ಟಿ ತನ್ನ ಮಗನ ಆಟದ ವಸ್ತುವನ್ನಾಗಿ ಮಾಡಿದನು. ಇದರಿಂದ ನೊಂದ ರಾವಣನು ತನ್ನ ಪಿತಾಮಹ ಪುಲಸ್ತ್ಯರನ್ನು ಸ್ಮರಿಸಿದನು. ಆಗ ಪುಲಸ್ತ್ಯರು ರಾವಣನಿಗೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡುವಂತೆ ಸಲಹೆ ನೀಡಿದರು. ರಾವಣನು ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದ ಫಲವಾಗಿ ಮಹಾಗಣಪತಿಯ ಅನುಗ್ರಹದಿಂದ ವಾಲಿಯ ಬಂಧನದಿಂದ ಮುಕ್ತಿ ಪಡೆದು ತನ್ನ ರಾಜ್ಯವನ್ನು ಸೇರಿದನು. ಅಷ್ಟು ಶಕ್ತಿಶಾಲಿಯಾದ ಈ ವ್ರತವನ್ನು ಪುಷ್ಯ ಮಾಸದ ಲಂಬೋದರ ಮಹಾಗಣಪತಿ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ. ಇದನ್ನು ಆಚರಿಸುವ ಎಲ್ಲರಿಗೂ ಗಣೇಶನು ಸಕಲ ಕಷ್ಟಗಳನ್ನು ದೂರ ಮಾಡಿ ಮಂಗಳವನ್ನು ಉಂಟುಮಾಡಲಿ.